ನಿನ್ನೆಯಿಂದಲೇ ನಮ್ಮ ಅಭ್ಯರ್ಥಿಯಾಗಿರುವಂತಹ ಯದುವೀರವರ ಪರವಾಗಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೇನೆ. ಇವತ್ತು ಕೃಷ್ಣರಾಜ ಕ್ಷೇತ್ರದಲ್ಲಿ ವಾರ್ಡ್ ವಾರು ಕಾರ್ಯಕರ್ತರನ್ನ ಅಭ್ಯರ್ಥಿಗೆ ಪರಿಚಯಿಸುವ ಮತ್ತು ಮತಯಾಚನೆ ಮಾಡುವಂತಹ ಮತ್ತು ಅವರು ಬೇರೆ ಮನೆಗಳಿಗೆ ಹೋಗಿ ಮತಯಾಚಿಸೋದಕ್ಕೆ ಹುರಿದುಂಬಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಇಡೀ ಕ್ಷೇತ್ರದಲ್ಲಿ ಇದೆ, ಎಲ್ಲ ಕಡೆಗೂ ಹೋಗ್ತಾ ಇದ್ದೀವಿ. ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಸರ್, ಯಾವ ರಾಜ ಏನಿಲ್ಲ, ಬಿಜೆಪಿ ಅಭ್ಯರ್ಥಿ ಅಷ್ಟೇ ಅಂತ ವೇಗವಾಗಿ ಹೇಳಿದ್ರು. ಅವ್ರು ಹೇಳಿರೋದ್ರೇನು ತಪ್ಪೇನಿಲ್ಲ. ಈಗ ರಾಜ ಅನ್ನೋದು ಇಲ್ಲಲ್ಲ, ಅವರೇ ಮಹಾರಾಜರೇ ಹೇಳಿದಾರಲ್ಲ. ಅವ್ರ ಹೆಸರು ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದು ಖಾಸಗಿ ದರ್ಬಾರು ಈ ತರ ಕಾರ್ಯಕ್ರಮ ವಿಧಿವಿಧಾನಗಳಿಗೆ ಅಷ್ಟೇ ಸೀಮಿತವಾಗಿದೆ. 1947 ಸ್ವಾತಂತ್ರ್ಯ ಬಂದು 1950 ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ. ಇದರಲ್ಲೇನು ಹುಡುಕುವಂತದ್ದು ಏನಿಲ್ಲ. ಅವರು ಬಿಜೆಪಿ ಅಭ್ಯರ್ಥಿ. ನಾನು ಕೂಡ ಅವತ್ತು ಹೇಳಿಕೆ ಕೊಡುವಾಗ ಅವರು ಪ್ರಜಾಪ್ರತಿನಿಧಿ ಆಗಿರಬೇಕು ಅಂತ ಅವತ್ತು ಹೇಳಿದ್ದೀನಿ. ಇವತ್ತು ಅವರು ಪ್ರಜಾಪ್ರತಿನಿಧಿ ಆಗ್ಲಿಕ್ಕೆ ಅಂತ ಬಂದಿದ್ದಾರೆ, ಬಿಜೆಪಿ ಅಭ್ಯರ್ಥಿ. ಅದರಲ್ಲಿ ಏನ್ ನನಗೇನು ಹುಳುಕು ಅಂತ ಏನು ಕಾಣಿಸ್ತದೆ. ಚರ್ಚೆ ಎಲ್ಲಾ ವಿಷಯದ ಬಗ್ಗೆನೂ ಮಾಡ್ತಾರೆ. ನಾನು ಮುಖ್ಯಮಂತ್ರಿಗಳನ್ನ ಸೈದ್ಧಾಂತಿಕವಾಗಿ ಟೀಕಿಸ್ತೇನೆ. ಅವರು ಕೆಲವೊಂದು ಬಹಳಷ್ಟು ನಮಗೂ ಅವರಿಗೂ ಸೈದ್ಧಾಂತಿಕವಾದಂತ ವಿರೋಧಗಳಿದೆ. ಆದ್ರೆ ಈಗ ಹಾಗಾದ್ರೆ ನೀವು ಮೈಸೂರು ಜನ ಅವ್ರನ್ನ ಮಹಾರಾಜರು ಅಂತ ಕರಿತೀರಾ ಅಥವಾ ಬಿಜೆಪಿ ಅಭ್ಯರ್ಥಿ ಅಂತ ಕರಿತೀರಾ? ಅವರು ಮಹಾರಾಜರು ಅರಮನೆಗೆ ಸೀಮಿತವಾಗಿಲ್ದಲ್ಲ ಇವತ್ತು ಜನಪ್ರತಿನಿಧಿ ಆಗ್ಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ಬಿಜೆಪಿ ಅಭ್ಯರ್ಥಿ ಅಂತ ಕರೆದಿರೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು ಬಿಜೆಪಿ ಅಭ್ಯರ್ಥಿಯಾಗಿ ಮತಯಾಚನೆ ಮಾಡಬೇಕಾಗುತ್ತೆ. ನಿನ್ನೆಯಿಂದಲೇ ನಮ್ಮ ಅಭ್ಯರ್ಥಿಯಾಗಿರುವಂತಹ ಯದುವೀರವರ ಪರವಾಗಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೇನೆ. ಇವತ್ತು ಕೃಷ್ಣರಾಜ ಕ್ಷೇತ್ರದಲ್ಲಿ ವಾರ್ಡ್ ವಾರು ಕಾರ್ಯಕರ್ತರನ್ನ ಅಭ್ಯರ್ಥಿಗೆ ಪರಿಚಯಿಸುವ ಮತ್ತು ಮತಯಾಚನೆ ಮಾಡುವಂತಹ ಮತ್ತು ಅವರು ಬೇರೆ ಮನೆಗಳಿಗೆ ಹೋಗಿ ಮತಯಾಚಿಸೋದಕ್ಕೆ ಹುರಿದುಂಬಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಇಡೀ ಕ್ಷೇತ್ರದಲ್ಲಿ ಇದೆ, ಎಲ್ಲ ಕಡೆಗೂ ಹೋಗ್ತಾ ಇದ್ದೀವಿ. ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಸರ್, ಯಾವ ರಾಜ ಏನಿಲ್ಲ, ಬಿಜೆಪಿ ಅಭ್ಯರ್ಥಿ ಅಷ್ಟೇ ಅಂತ ವೇಗವಾಗಿ ಹೇಳಿದ್ರು. ಅವ್ರು ಹೇಳಿರೋದ್ರೇನು ತಪ್ಪೇನಿಲ್ಲ. ಈಗ ರಾಜ ಅನ್ನೋದು ಇಲ್ಲಲ್ಲ, ಅವರೇ ಮಹಾರಾಜರೇ ಹೇಳಿದಾರಲ್ಲ. ಅವ್ರ ಹೆಸರು ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದು ಖಾಸಗಿ ದರ್ಬಾರು ಈ ತರ ಕಾರ್ಯಕ್ರಮ ವಿಧಿವಿಧಾನಗಳಿಗೆ ಅಷ್ಟೇ ಸೀಮಿತವಾಗಿದೆ. 1947 ಸ್ವಾತಂತ್ರ್ಯ ಬಂದು 1950 ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ. ಇದರಲ್ಲೇನು ಹುಡುಕುವಂತದ್ದು ಏನಿಲ್ಲ. ಅವರು ಬಿಜೆಪಿ ಅಭ್ಯರ್ಥಿ. ನಾನು ಕೂಡ ಅವತ್ತು ಹೇಳಿಕೆ ಕೊಡುವಾಗ ಅವರು ಪ್ರಜಾಪ್ರತಿನಿಧಿ ಆಗಿರಬೇಕು ಅಂತ ಅವತ್ತು ಹೇಳಿದ್ದೀನಿ. ಇವತ್ತು ಅವರು ಪ್ರಜಾಪ್ರತಿನಿಧಿ ಆಗ್ಲಿಕ್ಕೆ ಅಂತ ಬಂದಿದ್ದಾರೆ, ಬಿಜೆಪಿ ಅಭ್ಯರ್ಥಿ. ಅದರಲ್ಲಿ ಏನ್ ನನಗೇನು ಹುಳುಕು ಅಂತ ಏನು ಕಾಣಿಸ್ತದೆ. ಚರ್ಚೆ ಎಲ್ಲಾ ವಿಷಯದ ಬಗ್ಗೆನೂ ಮಾಡ್ತಾರೆ. ನಾನು ಮುಖ್ಯಮಂತ್ರಿಗಳನ್ನ ಸೈದ್ಧಾಂತಿಕವಾಗಿ ಟೀಕಿಸ್ತೇನೆ. ಅವರು ಕೆಲವೊಂದು ಬಹಳಷ್ಟು ನಮಗೂ ಅವರಿಗೂ ಸೈದ್ಧಾಂತಿಕವಾದಂತ ವಿರೋಧಗಳಿದೆ. ಆದ್ರೆ ಈಗ ಹಾಗಾದ್ರೆ ನೀವು ಮೈಸೂರು ಜನ ಅವ್ರನ್ನ ಮಹಾರಾಜರು ಅಂತ ಕರಿತೀರಾ ಅಥವಾ ಬಿಜೆಪಿ ಅಭ್ಯರ್ಥಿ ಅಂತ ಕರಿತೀರಾ? ಅವರು ಮಹಾರಾಜರು ಅರಮನೆಗೆ ಸೀಮಿತವಾಗಿಲ್ದಲ್ಲ ಇವತ್ತು ಜನಪ್ರತಿನಿಧಿ ಆಗ್ಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ಬಿಜೆಪಿ ಅಭ್ಯರ್ಥಿ ಅಂತ ಕರೆದಿರೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು ಬಿಜೆಪಿ ಅಭ್ಯರ್ಥಿಯಾಗಿ ಮತಯಾಚನೆ ಮಾಡಬೇಕಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.